ಹಲೋ ಬ್ರದರ್ಸ್, ಈಗ ಕೇಸರಿ ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ಶ್ರೀನಗರ್ಗಿಂತ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಇವ್ರ ಹೆಸರು ಏನೋ ಗೊತ್ತಿಲ್ಲ, ಆಮೇಲೆ ನಾನು ಏನೋ ವಿಡಿಯೋ ಅಪ್ಲೋಡ್ ಮಾಡುವಾಗ ಹಾಕ್ತೀನಿ. ತುಂಬ ಈ ಕಡೆ ಫುಲ್ಲು 100 ಎಕರೆ, ನಾವು ಹಿಂದೆ ರೋಡ್ಗೆ ಆ ಕಡೆ ರೋಡ್ಗೆ ಈ ಕಡೆ ಎಲ್ಲ ಫುಲ್ಲು ಕೇಸರಿ ತೋಟನೇ ಇರುತ್ತೆ. ಆ್ಯಂಡ್ ನೋಡಿ ಇದು ಕೇಸರಿ ಗಿಡ. ಇದೀಗ ಏನಂದರೆ ಅನ್ಸೀಸನ್ನು, 2 ಮಂತ್ಸ್ ಬ್ಯಾಕ್ ಸೀಸನ್ ಮುಗ್ದೋಗಿದೆ. ನೆಕ್ಸ್ಟು ನಮಗೆ ಏಪ್ರಿಲ್ಗೆ ಹೂವು ಸ್ಟಾರ್ಟ್ ಆಗುತ್ತಂತೆ. ಒಂದು 3-4 ಮಂತ್ಸ್ ಆದಮೇಲೆ ಅದನ್ನ ಕಟಾವು ಮಾಡ್ಬೋದಂತೆ. ಇಲ್ಲಿ ಕರ್ಕೊಂಬಂದಿರೋದು ನಮ್ಮ ಹಿಲಾಲ್ ಭಾಯ್. ಹಿಲಾಲ್ ಭಾಯ್ ಇವರು ನಮ್ಮ ಹಿಲಾಲ್ ಭಾಯ್ ನಮಗೆ 3 ಡೇಸಿಂದ ಗೈಡು ಮತ್ತು ಏನೋ ಒಂಥರ ಬಡೆ ಬೈ ಥರ ಎಲ್ಲ ತೋರಿಸಿದ್ರು, ಎಲ್ಲ ಜಾಗ ತೋರಿಸಿದ್ರು, ಗೈಡನ್ನ ಬುಕ್ ಮಾಡಿಕೊಟ್ಟಿದ್ರು. ನಾವು ಇಲ್ಲಿ ನೆನ್ನೆ ನಾವು ಸ್ನೋ ಮೌಂಟೇನ್ಸ್ಗೆ ಹೋಗಿದ್ದಾಗಲಿ ಎಲ್ಲದಕ್ಕೂ ಹೋಟೆಲಿಂದ ಹಿಡ್ದು ನೀವೇನಾದರೂ ಬಂದರೆ ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಹಾಕಿರ್ತೀನಿ. ಕಾಶ್ಮೀರ ಬರಬೇಕು ಅಂತ ಅಂದ್ಕೊಂಡ್ರೆ ಒಂದು 15 ಡೇಸ್ ಬಿಫೋರು ಒಂದು ಕಾಲ್ ಮಾಡ್ಕೊಳ್ಳಿ. ಇವ್ರಿಗೆ ಎಲ್ಲ ಫೆಸಿಲಿಟಿ ಇವರೇ ಮಾಡಿಕೊಡ್ತಾರೆ. ಹೋಟ್ಲಿಂದ, ಕ್ಯಾಬಿಂದ, ನಿಮಗೆ ಗೈಡಿಂದ, ಏನಾದ್ರು ಟಿಕೆಟ್ಸ್ ತೊಗೊಬೇಕಂದ್ರೆ, ಏನಾದರೂ ಶಾಪಿಂಗ್ ಮಾಡಬೇಕಂದ್ರೆ ಎಲ್ಲ ಮಾಡ್ತಾರೆ. ಕುಚ್ಚು बताना हमारा व्यूअर्स को. बस मैं कहना चाहता हूँ इतना ही, आप लोग यहाँ पे आ जाओ, विज़िट करो कश्मीर में, देखने के लिए बहुत कुछ है यहाँ पे, बाकी यहाँ सब नॉर्मल है. थैंक यू हिलाल भाई, अभी हमको इतना आप दिखाया, इतना सारा प्लेसेस दिखाया. कैसा मज़ा आया मेरे साथ? बहुत मज़ा आया. वही दिक्कत है, हम 2 दिन के लिए आया, वो प्रॉब्लम है. अभी नेक्स्ट टाइम हम 5-6 दिन के लिए आएगा इंशाल्लाह. हमारा व्यूअर्स कोई आया तो अब हमको कैसा ट्रीटमेंट दिया वैसा ही ट्रीटमेंट देना इंशाल्लाह. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಏನೋ ಪೂರ್ತಿ ಶ್ರೀನಗರ್ ಟ್ರಿಪ್ಪು ನಿಮಗೆ ತೋರಿಸ್ತೀವಿ. ಥ್ಯಾಂಕ್ ಯು.